ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 28/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಸರ್ವ ಖಜಾನೆಯಿಂದ ಸಂಪನ್ನರನ್ನಾಗಿ ಮಾಡಲು. ನೀವೀಗ ಕೇವಲ ಈಶ್ವರನ ಮತದಂತೆ ನಡೆಯಿರಿ. ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಮಾಯೆಗೆ ಸೋಲಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ಈಶ್ವರನ ಮತ, ದೈವಿ ಮತ ಮತ್ತು ಮನುಷ್ಯರ ಮತದಲ್ಲಿ ಮುಖ್ಯವಾಗಿ ಯಾವ ಮಾತಿನ ಅಂತರ ಇದೆ? ಉತ್ತರ, ಈಶ್ವರನ ಮತದ ಮೂಲಕ ಮಕ್ಕಳಾದ ನೀವು ವಾಪಸ್ ನಿಮ್ಮ ಮನೆಗೆ ಹೋಗುತ್ತೀರಾ. ಪುನಃ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ದೈವಿ ಮತದ ಮೂಲಕ ನೀವು ಸದಾ ಸುಖಿಗಳಾಗಿ ಇರುತ್ತೀರಾ, ಏಕೆಂದರೆ ಆ ದೈವಿ ಮತ ಕೂಡ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾದಂತಹ ಮತ ಆಗಿದೆ. ನಂತರ ದ್ವಾಪರ ಯುಗದಿಂದ ನೀವು ಕೆಳಗಡೆ ಇಳಿಯುತ್ತಾ ಬರುತ್ತೀರಾ. ಮನುಷ್ಯರ ಮತ ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತದೆ. ಈಶ್ವರನ ಮತದಂತೆ ನಡೆಯುವುದಕ್ಕೋಸ್ಕರ ಮೊಟ್ಟ ಮೊದಲು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ಅರ್ಥವನ್ನು ತಿಳಿಸಿದ್ದಾರೆ. ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಮಾತಿನ ಅರ್ಥವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನನಗೆ ತಿಳಿಸಿದ್ದಾರೆ. ಯಾವಾಗ ಓಂ ಶಾಂತಿ ಎಂದು ಹೇಳುತ್ತೀರೋ ಆಗ ಆತ್ಮಕ್ಕೆ ತನ್ನ ಮನೆಯ ನೆನಪು ಬರುತ್ತದೆ. ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಂತರ ಯಾವಾಗ ನನಗೆ ಈ ಶರೀರದ ಕರ್ಮೇಂದ್ರಿಯ ಸಿಗುತ್ತದೆಯೋ ಆಗ ನಾನು ಶಬ್ದದಲ್ಲಿ ಬರುತ್ತೇನೆ. ಮೊದಲು ಮಗು ಆಗಿದ್ದಾಗ ಕರ್ಮೇಂದ್ರಿಯ ಕೂಡ ಸಣ್ಣದಾಗಿರುತ್ತದೆ. ನಂತರ ದೊಡ್ಡವರಾದಂತೆ ಕರ್ಮೇಂದ್ರಿಯ ಕೂಡ ದೊಡ್ಡದಾಗುತ್ತಾ ಹೋಗುತ್ತದೆ. ಈಗ ಪರಂಪಿತ ಪರಮಾತ್ಮ ತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೂ ಕೂಡ ರಥ ಬೇಕು. ಶಬ್ದದಲ್ಲಿ ಬರುವುದಕ್ಕೋಸ್ಕರ, ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆಗೂ ಕೂಡ ರಥ ಬೇಕು. ಹೇಗೆ ಆತ್ಮರಾದ ನೀವು ಪರಮಧಾಮದ ನಿವಾಸಿಗಳಾಗಿದ್ದೀರಾ, ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಇಲ್ಲಿ ಶಬ್ದದ ಮೂಲಕ ಮಾತನಾಡುತ್ತೀರಾ. ಅಂದರೆ ಆತ್ಮರಾದ ನೀವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಶಬ್ದದಲ್ಲಿ ಬರುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ನಾನೂ ಶಬ್ದದಲ್ಲಿ ಬರುತ್ತೇನೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತಾರೆ. ಇದು ಆತ್ಮಿಕ ಶಿಕ್ಷಣ ಆಗಿದೆ. ಜಗತ್ತಿನಲ್ಲಿ ಶಾರೀರಿಕ ಶಿಕ್ಷಣ ಇದೆ. ಜಗತ್ತಿನ ಜನ ಸ್ವಯಂ ಅನ್ನು ಶರೀರ ಎಂದು ತಿಳಿದುಕೊಂಡಿದ್ದಾರೆ. ನಾನು ಆತ್ಮನಾಗಿದ್ದೇನೆ, ಆತ್ಮನಾದ ನಾನು ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪತಿತ ಪಾವನ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ? ಪರಮಾತ್ಮ ತಂದೆ ನಮ್ಮಂತೆ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಪುನಃ ಇಲ್ಲಿ ಬೇರೆ ಯಾವುದೇ ಪ್ರಕಾರದ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ. ಈ ಬ್ರಹ್ಮ ತಂದೆಗೆ ಮಾತೆ ಎಂದು ಕರೆಯಲಾಗುತ್ತದೆ. ಎಲ್ಲಾ ನದಿಗಳಿಗಿಂತ ಬಹಳ ದೊಡ್ಡ ನದಿ ಬ್ರಹ್ಮಪುತ್ರ ನದಿಯಾಗಿದೆ. ಈ ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿಯಾಗಿದೆ. ಇಲ್ಲಿ ನೀರಿನ ಮಾತಂತೂ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮಪುತ್ರ ನದಿ ಮಹಾ ನದಿಯಾಗಿದೆ, ಅಂದರೆ ಬಹಳ ದೊಡ್ಡ ನದಿಯಾಗಿದೆ. ಬ್ರಹ್ಮ ಜ್ಞಾನದ ನದಿಯಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಆತ್ಮರಾದ ನಿಮಗೆ ನಾನು ತಂದೆ ಆಗಿದ್ದೇನೆ. ಹೇಗೆ ನೀವೆಲ್ಲರೂ ಮಾತನಾಡುತ್ತೀರೋ ಅದೇ ರೀತಿ ನಾನೂ ಕೂಡ ಮಾತನಾಡುತ್ತೇನೆ. ಎಲ್ಲರ ಪಾತ್ರದ ಅಂತಿಮ ಸಮಯ ಬಂದಾಗ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಪ್ರಾರಂಭ ಆಗುತ್ತದೆ. ನನ್ನ ಪಾತ್ರ ಎಲ್ಲರಿಗಿಂತ ಕೊನೆಯ ಪಾತ್ರ ಆಗಿದೆ. ಯಾವಾಗ ನೀವು ಸಂಪೂರ್ಣ ಪತಿತರಾಗುತ್ತೀರೋ ಆಗ ನಿಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ನಾನು ಬರಬೇಕಾಗುತ್ತದೆ. ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವಂತವರು ಯಾರಾಗಿದ್ದಾರೆ? ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಲಕ್ಷ್ಮೀ ನಾರಾಯಣರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಬೇಹದ್ದಿನ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜ ಆಗಿದ್ದೇನೆ. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನಾನು ಬಲ್ಲವನಾಗಿದ್ದೇನೆ. ನಾನು ಸತ್ಯ ಆಗಿದ್ದೇನೆ, ಚೈತನ್ಯ ಆಗಿದ್ದೇನೆ, ಬೀಜರೂಪ ಆಗಿದ್ದೇನೆ. ಈ ಸೃಷ್ಟಿ ಅನ್ನುವಂತಹ ಸಂಪೂರ್ಣ ವೃಕ್ಷದ ಜ್ಞಾನ ನನ್ನಲ್ಲಿ ಇದೆ. ಇದಕ್ಕೆ ಸೃಷ್ಟಿ ಚಕ್ರ ಅಥವಾ ನಾಟಕ ಎಂದು ಕರೆಯಲಾಗುತ್ತದೆ. ಈ ನಾಟಕದ ಚಕ್ರ ತಿರುಗುತ್ತಾ ಇರುತ್ತದೆ. ಜಗತ್ತಿನಲ್ಲಿ 2 ಗಂಟೆಯ ಹದ್ದಿನ ನಾಟಕ ನಡೆಯುತ್ತದೆ.
ಇಲ್ಲಿ 5,000 ವರ್ಷದ ರೀಲ್ ಪುನರಾವರ್ತನೆ ಆಗುತ್ತದೆ. ಈ ನಾಟಕದ ರೀಲ್ 5,000 ವರ್ಷದ ರೀಲ್ ಆಗಿದೆ. ನಾಟಕದಲ್ಲಿ ಹೇಗೆ ಸಮಯ ಪಾಸ್ ಆಗುತ್ತಾ ಹೋಗುತ್ತದೆಯೋ 5,000 ವರ್ಷದಲ್ಲಿ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ನಿಮಗೆ ಗೊತ್ತಿದೆ, ಮೊದಲು ನಾವು ದೇವಿ ದೇವತೆಗಳಾಗಿದ್ದೆವು, ನಂತರ ನಿಧಾನವಾಗಿ ನಾವು ಕ್ಷತ್ರಿಯ ಕುಲದಲ್ಲಿ ಬಂದೆವು. ಈ ಸಂಪೂರ್ಣ ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ಈ ನಾಟಕದ ಜ್ಞಾನವನ್ನು ನೀವು ಸ್ಮರಣೆ ಮಾಡುತ್ತಿರಬೇಕು. ನಾವೇ ಈ ಸೃಷ್ಟಿ ನಾಟಕದ ಆದಿಯ ಸಮಯದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ. ಅಂದ ಮೇಲೆ ಮೊದಲು ನಾವೇ ದೇವಿ ದೇವತೆಗಳಾಗಿದ್ದೆವು. 1250 ವರ್ಷದವರೆಗೂ ಸತ್ಯಯುಗದಲ್ಲಿ ನಾವೇ ರಾಜ್ಯವನ್ನು ಆಳಿದೆವು. ಸಮಯ ಕಳೆಯುತ್ತಾ ಹೋಯಿತು. ಇಲ್ಲಿ ಲಕ್ಷಾಂತರ ವರ್ಷದ ಮಾತಂತೂ ಇಲ್ಲ. ಲಕ್ಷಾಂತರ ವರ್ಷದ ಬಗ್ಗೆ ಯಾರ ಬುದ್ಧಿಯಲ್ಲೂ ಚಿಂತನೆ ನಡೆಯಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ನಾವೇ ದೇವಿ ದೇವತೆಗಳಾಗಿದ್ದೆವು. ಪುನಃ ಪಾತ್ರವನ್ನು ಅಭಿನಯ ಮಾಡುತ್ತಾ ವರ್ಷದ ನಂತರ ವರ್ಷವನ್ನು ಕಳೆಯುತ್ತಾ ಎಷ್ಟೊಂದು ವರ್ಷವನ್ನು ನಾವು ಕಳೆದಿದ್ದೇವೆ. ನಿಧಾನವಾಗಿ ನಮ್ಮ ಜೀವನದಲ್ಲಿ ಸುಖ ಕಡಿಮೆ ಆಗುತ್ತಾ ಹೋಯಿತು. ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ. ಪ್ರತಿಯೊಂದು ವಸ್ತು ಅವಶ್ಯವಾಗಿ ಹಳೆಯದಾಗುತ್ತದೆ. ಪುನಃ ಇದೆಲ್ಲ ಬೇಹದ್ದಿನ ಮಾತಾಗಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ಅವಶ್ಯವಾಗಿ ಎಲ್ಲರೂ ಭಿನ್ನ ಭಿನ್ನ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರದ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ನಾಟಕ ಚಕ್ರ ಮತ್ತು ಕಲ್ಪವೃಕ್ಷ ಎರಡು ಚಿತ್ರ ಬಹಳ ಮುಖ್ಯವಾದ ಚಿತ್ರ ಆಗಿದೆ. ಕಲ್ಪವೃಕ್ಷ ಅನ್ನುವ ಹೆಸರಿದೆ ತಾನೆ. ಕಲ್ಪದ ಆಯಸ್ಸು ಎಷ್ಟಾಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯರ ಮತ ಇದೆ. ಒಬ್ಬರು ಒಂದು ರೀತಿಯ ಮಾತನ್ನು ಹೇಳಿದರೆ ಇನ್ನೊಬ್ಬರು ಇನ್ನೊಂದು ರೀತಿಯ ಮಾತನ್ನು ಹೇಳುತ್ತಾರೆ. ಈಗ ನೀವು ಅನೇಕ ಮನುಷ್ಯ ಮತವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಒಬ್ಬ ಈಶ್ವರನ ಮತವನ್ನೂ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ. ಅಂದರೆ ಈಶ್ವರ ತಂದೆಯ ಒಂದು ಮತವನ್ನೂ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ. ಮನುಷ್ಯರ ಮತಕ್ಕೂ ಈಶ್ವರನ ಮತಕ್ಕೂ ಎಷ್ಟೊಂದು ಅಂತರ ಇದೆ. ಈಶ್ವರನ ಮತದಂತೆ ನಡೆದು ಪುನಃ ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು. ಬೇರೆ ಯಾರ ಮತದ ಮೂಲಕವೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ದೈವಿ ಮತ ಅಥವಾ ಮನುಷ್ಯರ ಮತದ ಮೂಲಕ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ದೈವಿ ಮತದಂತೆ ನಡೆಯುತ್ತಾ ಪುನಃ ನೀವು ಕೆಳಗಡೆ ಇಳಿಯುತ್ತಾ ಬರುತ್ತೀರಾ. ಏಕೆಂದರೆ ಸತ್ಯುಗದಲ್ಲೂ ಕೂಡ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಅಸುರಿ ಮತದಂತೆ ನಡೆದಾಗಲೂ ನೀವು ಕೆಳಗಡೆ ಇಳಿಯುತ್ತಾ ಹೋಗುತ್ತೀರಾ. ಆದರೆ ದೈವಿ ಮತದಲ್ಲಿ ಸುಖ ಇದೆ, ಅಸುರಿ ಮತದಲ್ಲಿ ದುಃಖ ಇದೆ. ದೈವಿ ಮತವನ್ನು ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮಗೆ ನೀಡುತ್ತಿದ್ದಾರೆ. ಈ ಸಮಯದಲ್ಲೇ ತಂದೆಯ ಮೂಲಕ ನಮಗೆ ದೈವಿ ಮತ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ದೈವಿ ಮತದಂತೆ ನಡೆದು ನೀವು ಸುಖಿಗಳಾಗಿ ಇರುತ್ತೀರಾ. ಬೇಹದ್ದಿನ ತಂದೆ ಎಷ್ಟು ದೂರದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಮನುಷ್ಯರು ಹಣವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಹೊರಗಡೆ ಜಗತ್ತಿಗೆ ಹೋಗುತ್ತಾರೆ, ಅಂದರೆ ವಿದೇಶಕ್ಕೆ ಹೋಗುತ್ತಾರೆ. ಯಾವಾಗ ಬಹಳಷ್ಟು ಹಣ ಸಂಗ್ರಹ ಆಗುತ್ತದೆಯೋ ಆಗ ಪುನಃ ವಾಪಸ್ ತಮ್ಮ ದೇಶಕ್ಕೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮಗೋಸ್ಕರ ನಾನು ಬಹಳಷ್ಟು ಖಜಾನೆಯನ್ನು ತೆಗೆದುಕೊಂಡು ಬರುತ್ತೇನೆ. ಏಕೆಂದರೆ ನಿಮಗೆ ನಾನು ಬಹಳಷ್ಟು ಖಜಾನೆಯನ್ನು ಕೊಟ್ಟಿದ್ದೆ ಅನ್ನುವುದು ನನಗೆ ಗೊತ್ತಿದೆ ಎಂದು ತಂದೆ ಹೇಳುತ್ತಾರೆ. ಆ ಸಂಪೂರ್ಣ ಖಜಾನೆಯನ್ನು ನೀವೀಗ ಕಳೆದುಕೊಂಡಿದ್ದೀರಾ. ಮಕ್ಕಳಾದ ನಿಮ್ಮ ಜೊತೆಗೆ ನಾನು ಮಾತನಾಡುತ್ತೇನೆ. ಯಾರೆಲ್ಲ ಪ್ರತ್ಯಕ್ಷದಲ್ಲಿ ತಂದೆ ನೀಡಿರುವಂತಹ ಖಜಾನೆಯನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ತಂದೆ ಪುನಃ ಖಜಾನೆಯನ್ನು ಕೊಡುತ್ತಾರೆ. ಈ 5,000 ವರ್ಷದ ಮಾತು ನಿಮಗೆ ನೆನಪಿನಲ್ಲಿ ಇದೆ ತಾನೆ ಎಂದು ತಂದೆ ಕೇಳುತ್ತಾರೆ. ಆಗ ಮಕ್ಕಳು ಹೇಳುತ್ತೀರಾ, ಬಾಬಾ 5,000 ವರ್ಷದ ಮೊದಲು ಕೂಡ ನಿಮ್ಮ ಜೊತೆಗೆ ನಾವು ಮಿಲನವನ್ನು ಮಾಡಿದ್ದೆವು ಮತ್ತು 5,000 ವರ್ಷದ ಮೊದಲು ಕೂಡ ನೀವು ನಮಗೆ ಆಸ್ತಿಯನ್ನು ಕೊಟ್ಟಿದ್ದೀರಿ. ಈಗ ನಿಮಗೆ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ. ಅವಶ್ಯವಾಗಿ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದರು ಅನ್ನುವ ಸ್ಮೃತಿ ಈಗ ನಿಮಗೆ ಬಂದಿದೆ. ಬಾಬಾ ನಿಮ್ಮ ಮೂಲಕ ನಾವು ಹೊಸ ಜಗತ್ತಿನ ರಾಜ್ಯಧಾನಿಯ ಆಸ್ತಿಯನ್ನು ಪಡೆದುಕೊಂಡಿದ್ದೆವು. ಒಳ್ಳೆಯದು, ಪುನಃ ಈಗ ಪುರುಷಾರ್ಥವನ್ನು ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ಮಾಯೆ ಅನ್ನುವ ಭೂತ ನಮ್ಮನ್ನು ಸೋಲಿಸಿ ಬಿಟ್ಟಿತು ಎಂದು ಮಕ್ಕಳಾದ ನೀವು ತಂದೆಗೆ ಹೇಳಬಾರದು. ದೇಹಾಭಿಮಾನಕ್ಕೆ ನೀವು ವಶ ಆದ ನಂತರ ಮಾಯೆಗೆ ನೀವು ಸೋಲುತ್ತೀರಾ. ನಾನು ಲೋಭಕ್ಕೆ ವಶ ಆದೆ, ನಾನು ಲಂಚವನ್ನು ತೆಗೆದುಕೊಂಡೆ ಎಂದು ಮಕ್ಕಳು ಹೇಳುತ್ತಾರೆ. ಅನಿವಾರ್ಯ ಪರಿಸ್ಥಿತಿಯ ಮಾತಿದ್ದರೆ ಅದು ಬೇರೆ ಮಾತಾಗಿದೆ. ಅಂತಹ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಅದು ಬೇರೆ ಮಾತಾಗಿದೆ. ಪರಮಾತ್ಮ ತಂದೆಗೆ ಗೊತ್ತಿದೆ. ಲೋಭ ಇರದೇ ಇದ್ದರೆ ಹೊಟ್ಟೆಯ ಪೂಜೆ ನಡೆಯುವುದಿಲ್ಲ. ಅಂದರೆ ಲೋಭ ಇರದೇ ಇದ್ದರೆ ಊಟವನ್ನು ಮಾಡಲು ನಿಮಗೆ ಆಹಾರ ಸಿಗುವುದಿಲ್ಲ.
ಊಟಕ್ಕೋಸ್ಕರ ಲೋಭವನ್ನು ಇಟ್ಟುಕೊಳ್ಳಿ, ಪರವಾಗಿಲ್ಲ, ಬಲೆ ಊಟವನ್ನು ಮಾಡಿ. ಆದರೆ ಯಾವುದೇ ವಸ್ತುವಿನ ಕಡೆ ಆಕರ್ಷಿತರಾಗಿ ಆ ವಸ್ತುವಿನಲ್ಲೇ ಸಿಕ್ಕಿ ಹಾಕಿಕೊಂಡು ಅಲ್ಲೇ ಸಾಯಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಲೋಭಕ್ಕೆ ವಶಾಗಿ ಲೋಭದಲ್ಲೇ ಸಿಕ್ಕಿ ಹಾಕಿಕೊಂಡು ಸಾಯಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಏಕೆಂದರೆ ಪುನಃ ನಿಮಗೇ ದುಃಖ ಆಗುತ್ತದೆ. ನಿಮಗೆ ಲಂಚದ ರೂಪದಲ್ಲಿ ಹಣ ಸಿಕ್ಕರೆ ನೀವು ಖುಷಿಯಿಂದ ಊಟವನ್ನು ಮಾಡುತ್ತೀರಾ. ಒಂದು ವೇಳೆ ಪೊಲೀಸರು ನಿಮ್ಮನ್ನು ಹಿಡಿದುಕೊಂಡು ಹೋದರೆ ನಂತರ ನೀವು ಜೈಲಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ಇಂತಹ ಕಾರ್ಯವನ್ನು ಮಾಡಬೇಡಿ. ನೀವು ಲೋಭಕ್ಕೆ ವಶಾಗಿ ಲಂಚವನ್ನು ತೆಗೆದುಕೊಂಡರೆ ನಂತರ ನಾನು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ನೀವು ನಾಳೆ ಜೈಲಿಗೆ ಹೋದರೆ ನೀವು ನನ್ನ ಜವಾಬ್ದಾರಿ ಅಲ್ಲ. ನೀವು ಪಾಪವನ್ನು ಮಾಡುತ್ತೀರಾ ಅಂದ ಮೇಲೆ ಪಾಪವನ್ನು ಮಾಡಿರುವ ಕಾರಣ ನೀವು ಜೈಲಿಗೆ ಹೋಗುತ್ತೀರಾ. ಸತ್ಯಯುಗದಲ್ಲಿ ಜೈಲ್ ಇರುವುದಿಲ್ಲ. ಅಂದ ಮೇಲೆ ನಾಟಕದ ಪ್ಲಾನ್ನ ಅನುಸಾರ ಕಲ್ಪದ ಮೊದಲು ಕೂಡ ನಿಮಗೆ ಆಸ್ತಿ ಸಿಕ್ಕಿತ್ತು. 21 ಜನ್ಮಕ್ಕೋಸ್ಕರ ಪುನಃ ಈ ಕಲ್ಪದಲ್ಲೂ ತಂದೆಯ ಮೂಲಕ ಅದೇ ರೀತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಸಂಪೂರ್ಣ ರಾಜ್ಯಧಾನಿ ತಯಾರಾಗುತ್ತದೆ. ಬಡ ಪ್ರಜೆಗಳು, ಶ್ರೀಮಂತ ಪ್ರಜೆಗಳು ಎಲ್ಲರೂ ತಯಾರಾಗುತ್ತಾರೆ. ಆದರೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ. ಎಲ್ಲರೂ ಒಂದೇ ಸಮಾನ ಆಗಲು ಸಾಧ್ಯ ಇಲ್ಲ. ಎಲ್ಲರೂ ಒಂದೇ ಸಮಾನ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ. ಸೂರ್ಯವಂಶಿ, ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲಾ ಪ್ರಕಾರದ ಆತ್ಮರೂ ಬೇಕು. ಮಕ್ಕಳಿಗೆ ಗೊತ್ತಿದೆ ಹೇಗೆ ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ ಎಂದು. ತಂದೆಯ ಮೂಲಕ ಹೇಗೆ ನಮಗೆ ರಾಜ್ಯಭಾಗ್ಯ ಸಿಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ನಂತರ ಪುನಃ ನಾವು ಕೆಳಗಡೆ ಇಳಿಯುತ್ತಾ ಹೋಗುತ್ತೇವೆ. ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ. ಶಾಲೆಯಲ್ಲಿ ಶಿಕ್ಷಣದ ಸ್ಮೃತಿ ಇರುತ್ತದೆ ತಾನೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದು ಕೊಡುತ್ತಾರೆ. ಇಂತಹ ಆತ್ಮಿಕ ಶಿಕ್ಷಣವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲೂ ಕೂಡ ಮನ್ಮನಾಭವ ಅನ್ನುವ ಶಬ್ದವನ್ನು ಬರೆದಿದ್ದಾರೆ. ಮನ್ಮನಾಭವ ಅನ್ನುವ ಶಬ್ದ ಮಹಾ ಮಂತ್ರ ಆಗಿದೆ. ಮನ್ಮನಾಭವ ಅನ್ನುವ ಮಹಾ ಮಂತ್ರಕ್ಕೆ ವಶೀಕರಣ ಮಂತ್ರ ಎಂದು ಕರೆಯಲಾಗುತ್ತದೆ. ಅಂದರೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಮಂತ್ರ ಮನ್ಮನಾಭವದ ಮಂತ್ರ ಆಗಿದೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಜಗಜ್ಜೀತರಾಗುತ್ತೀರಾ. ಮಾಯೆ ಎಂದು ಪಂಚವಿಕಾರಕ್ಕೆ ಕರೆಯಲಾಗುತ್ತದೆ. ರಾವಣನ ಚಿತ್ರ ಸಂಪೂರ್ಣ ಸ್ಪಷ್ಟವಾಗಿದೆ. ರಾವಣನ ಚಿತ್ರದಲ್ಲಿ ಪಂಚವಿಕಾರ ಸ್ತ್ರೀಯರಲ್ಲಿ ಇದೆ, ಪಂಚವಿಕಾರ ಪುರುಷರಲ್ಲಿ ಇದೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಈ ಪಂಚವಿಕಾರ ಅನ್ನುವ ರಾವಣನಿಗೆ ವಶಾಗಿ ನಾವು ಕತ್ತೆ ಅಥವಾ ಕುದುರೆ ಆಗುತ್ತೇವೆ. ಆದ್ದರಿಂದ ರಾವಣನ ತಲೆಯ ಮೇಲಿರುವ ಕಿರೀಟದಲ್ಲಿ ಕತ್ತೆಯನ್ನು ತೋರಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ. ಜ್ಞಾನ ಗೊತ್ತಿಲ್ಲದೆ ಇರುವ ಕಾರಣ ಮೊದಲು ನಾವು ಕೂಡ ಇದೇ ರೀತಿ ಕತ್ತೆಯ ಸಮಾನ ಆಗಿದ್ದೆವು. ಪರಮಾತ್ಮ ತಂದೆ ಎಷ್ಟೊಂದು ರಮಣೀಕ ಮಾತನ್ನು ಇಲ್ಲಿ ಕುಳಿತು ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ರಮಣೀಕ ಶಿಕ್ಷಣವನ್ನು ನಮಗೆ ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಾವು ಶಿಕ್ಷಣವನ್ನು ಕಲಿಯುತ್ತೇವೆ. ಪುನಃ ಅನ್ಯರಿಗೂ ಕೂಡ ನಾವು ಜ್ಞಾನವನ್ನು ತಿಳಿಸುತ್ತೇವೆ. ಮೊದಲು ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರ ಬುದ್ಧಿಯಲ್ಲೂ ನಿಶ್ಚಯವನ್ನು ಧಾರಣೆ ಮಾಡಿಸಬೇಕು. ಎಲ್ಲರಿಗೂ ಹೇಳಬೇಕು. ಪರಮಾತ್ಮ ತಂದೆ ನಮಗೆ ಇಂತಹ ಮಾತನ್ನು ತಿಳಿಸಿದ್ದಾರೆ. ನೀವು ಈ ಮಾತನ್ನು ಸ್ವೀಕಾರ ಮಾಡಿ ಅಥವಾ ಮಾಡದೇ ಇರಿ. ಪರಮಾತ್ಮ ತಂದೆ ಇಲ್ಲಿ ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ನೀವು ಒಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇರಿ. ಆದರೆ ಇಲ್ಲಿ ಪರಮಾತ್ಮ ತಂದೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇಲ್ಲಿರುವ ಈ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಶ್ರೀಮತವೇ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಹೊಸ ಶ್ರೇಷ್ಠ ಜಗತ್ತು ನಮಗೋಸ್ಕರ ಅವಶ್ಯವಾಗಿ ಬೇಕು. ಈಗ ನಿಮಗೆ ಗೊತ್ತಿದೆ ನಾವೀಗ ಈ ಕೊಳಕು ಜಗತ್ತಿನಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಸ್ವರ್ಗದಲ್ಲಿ ನಾವು ಸದಾ ಸುಖಿಗಳಾಗಿ ಇರುತ್ತೇವೆ. ವೈಕುಂಠದಲ್ಲಿ ನಾವು ಸದಾ ಸುಖಿಗಳಾಗಿ ಇರುತ್ತೇವೆ. ಈ ನರಕದಲ್ಲಿ ನಾವು ಎಷ್ಟೊಂದು ದುಃಖಿಗಳಾಗಿದ್ದೇವೆ. ಈ ಕಲಿಯುಗಕ್ಕೆ ನೀವು ನರಕ ಎಂದು ಕರೆಯಬಹುದು ಅಥವಾ ವಿಷಯ ವೈತರಣಿ ನದಿ ಎಂದು ಕರೆಯಬಹುದು. ಈ ಹಳೆಯ ಜಗತ್ತು ಚೀಚಿ ಜಗತ್ತಾಗಿದೆ. ನೀವೀಗ ಸ್ವಯಂ ಅನುಭವವನ್ನು ಮಾಡುತ್ತೀರಾ. ಸ್ವರ್ಗ ಆದಂತಹ ಸತ್ಯುಗ ಎಲ್ಲಿ, ನರಕ ಆದಂತಹ ಕಲಿಯುಗ ಎಲ್ಲಿ? ಸ್ವರ್ಗಕ್ಕೆ ಜಗತ್ತಿನ ಅದ್ಭುತ ಎಂದು ಕರೆಯಲಾಗುತ್ತದೆ. ತ್ರೇತಾಯುಗಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಜಗತ್ತಿನ ಅದ್ಭುತ ಎಂದು ಕರೆಯುವುದಿಲ್ಲ. ಕಲಿಯುಗ ಅನ್ನುವ ಈ ಕೊಳಕು ಜಗತ್ತಿನಲ್ಲಿ ಇರಲು ಮನುಷ್ಯರಿಗೆ ಎಷ್ಟೊಂದು ಖುಷಿ ಆಗುತ್ತಿದೆ ನೋಡಿ. ಭ್ರಮರಿ ಕೊಳಕು ಕೀಟವನ್ನು ತೆಗೆದುಕೊಂಡು ಬಂದು ಬೂಬೂ ಮಾಡಿ ಆ ಕೀಟವನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತದೆ. ನೀವೆಲ್ಲರೂ ಕೂಡ ಕೊಳಕಿನಲ್ಲೇ ಬಿದ್ದಿದ್ದೀರಿ, ಅಂದರೆ ಕೊಳಕಿನಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದೀರಿ. ನಾನು ಬಂದು ನಿಮಗೆ ಜ್ಞಾನದ ಬೂಬೂ ಮಾಡಿ ಕೀಟ ಆಗಿದ್ದ ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದೇನೆ. ಈಗ ನೀವು ಡಬ್ಬಲ್ ಕಿರೀಟಧಾರಿಗಳಾಗುತ್ತೀರಾ. ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಸಂಪೂರ್ಣ ಪುರುಷಾರ್ಥವನ್ನು ನೀವೀಗ ಮಾಡಬೇಕು. ಬೇಹದ್ದಿನ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ.
ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ಪರಮಾತ್ಮ ತಂದೆ ಸತ್ಯವಾದ ಮಾತನ್ನೇ ತಿಳಿಸುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ ಎಂದು ಮಕ್ಕಳ ಮನಸ್ಸಿಗೆ ಅನುಭವ ಆಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಮಾಯೆಯ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈ ಮಾಯೆಯ ಕೊಳಕಿನಿಂದ ಮುಕ್ತ ಆಗುವುದು ಹೇಗೆ? ಈ ಕಲಿಯುಗದಲ್ಲಿ ಬಾಹ್ಯ ರೂಪದಲ್ಲಿ ಎಷ್ಟೊಂದು ಆಡಂಬರ ಇದೆ, ಕಲಿಯುಗದಲ್ಲಿ ಹೊರಗಡೆ ಎಷ್ಟೊಂದು ಶೋ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಈ ಕಲಿಯುಗದ ಕೊಳಕಿನಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೇನೆ, ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸ್ವರ್ಗ ಅನ್ನುವ ಹೆಸರನ್ನು ನೀವು ಕೇಳಿದ್ದೀರ ತಾನೆ? ಈಗ ಸ್ವರ್ಗ ಅಂತೂ ಇಲ್ಲ, ಕೇವಲ ಸ್ವರ್ಗದ ಚಿತ್ರ ಇದೆ. ಈ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾಗ ಎಷ್ಟೊಂದು ಶ್ರೀಮಂತರಾಗಿದ್ದರು, ಧನವಂತರಾಗಿದ್ದರು. ಭಕ್ತಿ ಮಾರ್ಗದಲ್ಲಿ ಪ್ರತಿದಿನ ಎಲ್ಲರೂ ಮಂದಿರಕ್ಕೆ ಹೋಗುತ್ತಾರೆ. ಬಲೆ ಭಕ್ತಿ ಮಾರ್ಗದಲ್ಲಿ ಪ್ರತಿದಿನ ಮಂದಿರಕ್ಕೆ ಹೋದರೂ ಕೂಡ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ. ಈಗ ನಮಗೆ ಗೊತ್ತಿದೆ, ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಯಾವಾಗ ಈ ದೇವತೆಗಳ ರಾಜ್ಯ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ದೇವಿ ದೇವತಾ ಧರ್ಮ ಎಂದು ಹೇಳಿಕೊಳ್ಳುವ ಬದಲು ಈಗ ಪುನಃ ಎಲ್ಲರೂ ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಿರುತ್ತಾರೆ. ಯಜ್ಞದ ಆದಿಯ ಸಮಯದಲ್ಲಿ ಹಿಂದೂ ಮಹಾಸಭೆಯ ಪ್ರೆಸಿಡೆಂಟ್ ಕೂಡ ಬಾಬಾರವರ ಬಳಿ ಬಂದಿದ್ದರು. ಅವರು ಹೇಳಿದರು, ನಾವೆಲ್ಲರೂ ವಿಕಾರಿಗಳಾಗಿದ್ದೇವೆ, ಅಸುರರಾಗಿದ್ದೇವೆ. ಅಂದ ಮೇಲೆ ನಮ್ಮನ್ನು ನಾವು ಹೇಗೆ ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ? ಆಗ ಬ್ರಹ್ಮ ತಂದೆ ಅವರಿಗೆ ಹೇಳಿದರು, ಒಳ್ಳೆಯದು, ನೀವು ಇಲ್ಲಿಗೆ ಬನ್ನಿ. ದೇವಿ ದೇವತಾ ಧರ್ಮ ಪುನಃ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ನಾವು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇವೆ. ಇಲ್ಲಿ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ಎಂದು ಬ್ರಹ್ಮ ತಂದೆ ಅವರಿಗೆ ಹೇಳಿದರು. ಆಗ ಹಿಂದೂ ಮಹಾಸಭೆಯ ಪ್ರೆಸಿಡೆಂಟ್ ಹೇಳಿದರು, ಬ್ರಹ್ಮ ತಂದೆ, ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ನನ್ನ ಬಳಿ ಸಮಯ ಎಲ್ಲಿದೆ? ಪುರುಸೊತ್ತೆಲ್ಲಿದೆ? ಪುರುಸೊತ್ತೇ ಇಲ್ಲ ಅಂದ ಮೇಲೆ ಪುನಃ ಅವರು ದೇವತೆಯಾಗಲು ಹೇಗೆ ಸಾಧ್ಯ? ಇದು ಶಿಕ್ಷಣ ಆಗಿದೆ. ಪಾಪ, ದೇವತೆ ಆಗುವುದು ಅವರ ಅದೃಷ್ಟದಲ್ಲೇ ಇರಲಿಲ್ಲ. ಆದ್ದರಿಂದ ಆ ಪ್ರೆಸಿಡೆಂಟ್ ಶರೀರವನ್ನು ತ್ಯಾಗ ಮಾಡಿದರು. ಅವರು ಪುನಃ ಸತ್ಯಯುಗದಲ್ಲಿ ಪ್ರಜೆಯಾಗಿ ಬರುತ್ತಾರೆ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ. ಏಕೆಂದರೆ ಅವರು ಸುಮ್ಮನೆ ಇಲ್ಲಿಗೆ ಬಂದಿದ್ದರು. ಪವಿತ್ರತೆಯ ಜ್ಞಾನ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಅನ್ನುವ ಮಾತನ್ನು ಕೇಳಿದ್ದರು. ಆದ್ದರಿಂದ ನೋಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದರು. ಆದರೆ ಅವರು ಸತ್ಯಯುಗಕ್ಕೆ ಬರಲು ಸಾಧ್ಯ ಇಲ್ಲ. ಪುನಃ ಅವರು ಹಿಂದೂ ಧರ್ಮದಲ್ಲೇ ಬರುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಮಕ್ಕಳ ಮೂಲಕ ಯಾವುದಾದರೂ ಒಂದು ತಪ್ಪನ್ನು ಮಾಡಿಸುತ್ತಿರುತ್ತದೆ. ಎಂದಾದರೂ ನಿಮ್ಮ ಮೂಲಕ ಯಾವುದಾದರೂ ಉಲ್ಟಾ ಸುಲ್ಟಾ ಪಾಪದ ಕಾರ್ಯ ನಡೆದರೆ ಪರಮಾತ್ಮ ತಂದೆಗೆ ಸತ್ಯ ಮನಸ್ಸಿನಿಂದ ನಿಮ್ಮ ಪಾಪದ ಬಗ್ಗೆ ತಿಳಿಸಬೇಕು. ಈ ರಾವಣನ ಜಗತ್ತಿನಲ್ಲಿ ಮಕ್ಕಳ ಮೂಲಕ ಪಾಪದ ಕಾರ್ಯ ನಡೆಯುತ್ತಿರುತ್ತದೆ. ಮಕ್ಕಳು ಹೇಳುತ್ತಾರೆ, ನಾನು ಅನೇಕ ಜನ್ಮದ ಪಾಪಿಯಾಗಿದ್ದೇನೆ ಎಂದು. ನಾನು ಅನೇಕ ಜನ್ಮದ ಪಾಪಿ ಎಂದು ಯಾರು ಹೇಳಿದರು? ಆತ್ಮ ಹೇಳುತ್ತದೆ. ಪರಮಾತ್ಮ ತಂದೆಯ ಮುಂದೆ, ದೇವತೆಗಳ ಮುಂದೆ ನಾನು ಅನೇಕ ಜನ್ಮದ ಪಾಪಿಯಾಗಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ, ಅವಶ್ಯವಾಗಿ ನಾನು ಜನ್ಮಾಂತರದಿಂದ ಪಾಪಿಯಾಗಿದ್ದೆ ಎಂದು. ಈ ರಾವಣನ ರಾಜ್ಯದಲ್ಲಿ ನಾನು ಅವಶ್ಯವಾಗಿ ಪಾಪವನ್ನು ಮಾಡಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ಅನೇಕ ಜನ್ಮದ ಪಾಪದ ಬಗ್ಗೆ ನಾವು ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ. ಈ ಜನ್ಮದ ಪಾಪದ ಬಗ್ಗೆ ನಾವು ವರ್ಣನೆಯನ್ನು ಮಾಡಬಹುದು. ಈ ಜನ್ಮದಲ್ಲಿ ನಾವು ಮಾಡಿರುವ ಪಾಪವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯ ರೂಪದಲ್ಲಿ ತಿಳಿಸಿದರೆ ನಮ್ಮ ಮನಸ್ಸು ಹಗುರಾಗಿ ಬಿಡುತ್ತದೆ. ಸರ್ಜನ್ನ ಸಮ್ಮುಖದಲ್ಲಿ ಕಾಯಿಲೆಯ ಬಗ್ಗೆ ಸತ್ಯವಾಗಿ ತಿಳಿಸಬೇಕು. ಬಾಬಾ, ಇಂಥವರಿಗೆ ನಾನು ಹೊಡೆದೆ, ಕಳ್ಳತನವನ್ನು ಮಾಡಿದೆ ಎಂದು ಸತ್ಯವಾಗಿ ಹೇಳಬೇಕು. ಸತ್ಯವನ್ನು ಹೇಳಲು ನಿಮಗೆ ನಾಚಿಕೆ ಆಗಬಾರದು. ಮಕ್ಕಳಿಗೆ ನಾಚಿಕೆ ಆಗುವ ಕಾರಣ ಮಕ್ಕಳು ಸತ್ಯವನ್ನು ಹೇಳುವುದೇ ಇಲ್ಲ. ವಿಕಾರದ ಮಾತನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಿಳಿಸಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ. ಸರ್ಜನ್ನ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಲು ನಿಮಗೆ ನಾಚಿಕೆ ಆದರೆ ನೀವು ಕಾಯಿಲೆಯಿಂದ ಹೇಗೆ ಮುಕ್ತಾಗಲು ಸಾಧ್ಯ? ನೀವು ಮಾಡಿರುವ ಪಾಪ ಆಂತರ್ಯದಲ್ಲಿ ನಿಮ್ಮ ಮನಸ್ಸಿನಲ್ಲೇ ನಿಮ್ಮನ್ನು ತಿನ್ನುತ್ತಿರುತ್ತದೆ. ಆಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಸತ್ಯವನ್ನು ತಿಳಿಸಿದರೆ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆ. ತಂದೆಗೆ ಸತ್ಯವನ್ನು ಹೇಳಿದಾಗ ತಂದೆಯನ್ನು ನೆನಪು ಮಾಡಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ಜನ್ ಆಗಿದ್ದೇನೆ. ಸರ್ಜನ್ ಆದಂತಹ ನಾನು ನಿಮಗೆ ಎಷ್ಟು ಒಳ್ಳೆಯ ಔಷಧಿಯನ್ನು ಕೊಡುತ್ತೇನೆ. ಈ ಔಷಧಿಯ ಮೂಲಕ ನಿಮ್ಮ ಕಾಯ ಸಂಪೂರ್ಣ ಕಂಚನದ ಸಮಾನ ಆಗುತ್ತದೆ. ಪರಮಾತ್ಮ ತಂದೆ ನೀಡುವ ಔಷಧಿಯ ಮೂಲಕ ನಿಮ್ಮ ಶರೀರ ಕಂಚನ ಅಂದರೆ ಚಿನ್ನದ ಸಮಾನ ಆಗುತ್ತದೆ. ಸರ್ಜನಿಗೆ ಸತ್ಯವನ್ನು ಹೇಳಿದರೆ ನಿಮ್ಮ ಮನಸ್ಸು ಹಗುರ ಆಗುತ್ತದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿದಾಗ ಮನಸ್ಸು ಹಗುರ ಆಗುತ್ತದೆ. ಪರಮಾತ್ಮ ತಂದೆ, ನಾನು ಅನೇಕ ಜನ್ಮದಿಂದ ಪಾಪವನ್ನು ಮಾಡಿದ್ದೇನೆ.
ಪಾಪಾತ್ಮರ ಈ ಜಗತ್ತಿನಲ್ಲಿ ನಾವು ಪಾಪಾತ್ಮರೇ ಆಗಿದ್ದೇವೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು. ಸತ್ಯ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಸಿಖ್ಖರು ಅಕಾಲ ಸಿಂಹಾಸನ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ, ಆದರೆ ಆ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ. ಭ್ರುಕುಟಿ ಅನ್ನುವ ಸಿಂಹಾಸನ ಆತ್ಮಕ್ಕೆ ಸಿಂಹಾಸನ ಆಗಿದೆ ಎಂದು ತಂದೆ ತಿಳಿಸಿದ್ದಾರೆ. ಭ್ರುಕುಟಿಯ ಮಧ್ಯದ ಸ್ಥಾನ ಶೋಭಿಸುತ್ತಿರುತ್ತದೆ. ಭ್ರುಕುಟಿಯ ಮಧ್ಯದಲ್ಲೇ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ನಿಜವಾಗಿಯೂ ಮೊದಲು ಬಿಂದು ರೂಪದಲ್ಲೇ ತಿಲಕವನ್ನು ಹಚ್ಚಿಕೊಳ್ಳುತ್ತಿದ್ದರು. ನೀವೀಗ ಸ್ವಯಂಗೆ ಸ್ವಯಂ ತಿಲಕವನ್ನು ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರು ದೊಡ್ಡ ಮಹಾರಾಜ ಆಗುತ್ತಾರೆ. ಹೊಸ ಜಗತ್ತಿನಲ್ಲಿ ಹಳೆಯ ಜಗತ್ತಿನ ಶಿಕ್ಷಣವನ್ನು ಕಲಿಯುವುದಿಲ್ಲ. ಅಂದ ಮೇಲೆ ಇಷ್ಟು ಶ್ರೇಷ್ಠ ಶಿಕ್ಷಣದ ಕಡೆ ನೀವು ಸಂಪೂರ್ಣ ಗಮನವನ್ನು ಕೊಡಬೇಕು. ಈಗ ಇಲ್ಲಿ ನೀವು ಕುಳಿತಿದ್ದೀರಾ. ಕೆಲವರ ಬುದ್ಧಿಯೋಗ ತಂದೆಯ ಜೊತೆಗೆ ಚೆನ್ನಾಗಿ ಜೋಡಣೆ ಆಗಿರುತ್ತದೆ. ಕೆಲವರ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಕೆಲವರು ನಾನು ಇಡೀ ದಿನದಲ್ಲಿ 10 ನಿಮಿಷ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಚಾರ್ಟ್ ಅನ್ನು ಬರೆಯುತ್ತಾರೆ. ಕೆಲವರು 15 ನಿಮಿಷ ತಂದೆಯನ್ನು ನೆನಪು ಮಾಡಿದೆ ಎಂದು ಬರೆಯುತ್ತಾರೆ. ಯಾರ ನೆನಪಿನ ಚಾರ್ಟ್ ಚೆನ್ನಾಗಿರುತ್ತದೆಯೋ ಅವರಿಗೆ ನಶೆ ಕೂಡ ಏರಿರುತ್ತದೆ. ನಾನು ಇಷ್ಟು ಸಮಯದವರೆಗೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು ಚಾರ್ಟ್ ನಲ್ಲಿ ಬರೆಯುತ್ತಾರೆ. 15 ನಿಮಿಷಕ್ಕಿಂತ ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು ಯಾರೂ ಬರೆಯಲು ಸಾಧ್ಯ ಇಲ್ಲ. ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಒಂದು ವೇಳೆ ಎಲ್ಲರ ಬುದ್ಧಿ ಏಕರಸ ಆಗಿಬಿಟ್ಟರೆ ಪುನಃ ಎಲ್ಲರೂ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಪರಮಾತ್ಮ ತಂದೆ ಎಷ್ಟೊಂದು ಮಧುರಾತಿ ಮಧುರ ಪ್ರೀತಿಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಯಾವ ಗುರುಗಳ ಮೂಲಕವೂ ಈ ಶಿಕ್ಷಣವನ್ನು ಕಲಿತಿಲ್ಲ. ಗುರುಗಳ ಮೂಲಕ ಒಬ್ಬರು ಮಾತ್ರ